ಕಣ್ಣೂರು ಮತ್ತು ಮಿಟಗಾನಹಳ್ಳಿಯಲ್ಲಿ ಕಸ ವಿಲೇವಾರಿಗೆ ವಿರೋಧ ವ್ಯಕ್ತವಾಗಿದೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯದ ಸಮಸ್ಯೆ ಸಾಕಷ್ಟು ತೀವ್ರಗೊಳ್ತಾ ಇದೆ ಈ ಕಸದ ಕಾರಣಕ್ಕಾಗಿ ಅನ್ನೋದು ಆ ಗ್ರಾಮಸ್ಥರ ಆಗ್ರಹ ಆಗಿದೆ. ಬೇಸರಕ್ಕೂ ಕೂಡ ಅದು ಕಾರಣವಾಗಿದೆ. ಇಡೀ ಬೇರೆ ಬೇರೆ ಸಿಟಿಯ ತ್ಯಾಜ್ಯವನ್ನು ಕಸವನ್ನು ತಂದು ನಮ್ಮ ಗ್ರಾಮಕ್ಕೆ ಹಾಕೋದ್ರಿಂದ ಈ ಗ್ರಾಮ ಅತ್ಯಂತ ಗಲೀಜಾಗಿ ಕಾಣಿಸ್ತಾ ಇದೆ. ರೋಗ ರುಜಿನಗಳು ಹರಡ್ತಾ ಇದ್ದಾವೆ, ಕ್ರಿಮಿಯಿಂದ ಸಾಂಕ್ರಾಮಿಕ ರೋಗಗಳೆಲ್ಲ ಬರ್ತಾ ಇದ್ದಾವೆ. ಸೊ ಹೀಗಾಗಿ ಇಲ್ಲಿನ ವಾಸನೆ ಗಬ್ಬೆದ್ದನಾಡ್ತಾ ಇದೆ. ಈ ವಾಸನೆಯ ಕಾರಣಕ್ಕಾಗಿ ಜನ ಹಲವು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಧರಣಿಯ ಹಿನ್ನೆಲೆ ಸಾಲುಗಟ್ಟಿ 400ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತ್ಕೊಂಡಿದ್ದಾವೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದರಿಂದ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಮತ್ತೆ ಉಲ್ಬಣಿಸುವ ಸಾಧ್ಯತೆ ಜಾಸ್ತಿ ಆಗಿದೆ. ಹೇಳಿ ಕೇಳಿ ಮಿಟಗಾನಹಳ್ಳಿಯಲ್ಲಿ ಜೊತೆಗೆ ಕಣ್ಣೂರು ಗ್ರಾಮದ ಹೊರವಲಯದಲ್ಲಿ ಕಸವನ್ನು ಡಂಪ್ ಮಾಡಲಾಗುತ್ತೆ. ಇಡೀ ಬೆಂಗಳೂರಿನ ಕಸವನ್ನು ಬೇರೆ ಬೇರೆ ಸ್ಥಳಗಳನ್ನು ಗುರುತಿಸಲಾಗಿದೆ. ಆ ಸ್ಥಳಗಳಿಗೆ ಹೋಗಿ ಕಸವನ್ನು ಹಾಕಲಾಗುತ್ತೆ. ಬೆಂಗಳೂರಿನಿಂದ ಕಸವನ್ನು ತೆಗೆದುಕೊಂಡು ಹೋದ ನಂತರದಲ್ಲಿ ಬೆಂಗಳೂರು ಶುದ್ಧಿಯಾಗುತ್ತೆ. ಬೆಂಗಳೂರಿನ ಇಡೀ ಗಾರ್ಬೇಜ್ ಹೋದ ನಂತರದಲ್ಲಿ ಇಲ್ಲವಾದರೆ ಇಡೀ ಬೆಂಗಳೂರೇ ಗಬ್ಬೆದ್ದು ನಾರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಂಗಳೂರಿನ ಇಡೀ ಕಸವನ್ನು ಹೋಗಿ ಗ್ರಾಮಗಳಿಗೆ ಸುರಿದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿರುತ್ತೆ. ಅಲ್ಲಿ ಉಸಿರಾಡೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಅಲ್ಲಿನ ಬೆಳೆಗಳನ್ನು ಬೆಳಿಬೇಕು ಅಂದರೆ ಕಷ್ಟ ಆಗುತ್ತೆ. ಅಲ್ಲಿನ ಮಕ್ಕಳಿಗೆ, ವೃದ್ಧರಿಗೆ, ಅನೇಕರಿಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದಾವಂತೆ. ಬೆಂಗಳೂರಲ್ಲಿ ಒಂದು ಬಾರಿ ಒಂದು ದಿನಕ್ಕೆ ಕಸ ಕಲೆಕ್ಟ್ ಮಾಡಲಿಕ್ಕೆ ನಿಮ್ಮ ಮನೆಯ ಮುಂದೆ ಆಟೋ ಬರಲಿಲ್ಲ ಅಂತ ಹೇಳಿದ್ರೆ ಚಡಪಡಿಕೆ ಮಾಡ್ತೀರಿ. ಮನೆಯಿಂದ ಆಚೆಗೆ ಹೋಗಿ 2-3 ಬಾರಿ ಚೆಕ್ ಮಾಡ್ತೀರಿ, ಕಸ ಕಲೆಕ್ಟ್ ಮಾಡುವಂಥ ಗಾಡಿ ಬಂತಾ ಇಲ್ವಾ ಅಂತ ಹೇಳಿ. ಯಾಕಂದರೆ ಮನೆಯಲ್ಲಿ ಒಂದು ದಿನ ಕಸ ಇಟ್ಕೊಳ್ಳೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಅಂಥೇಳಿ. ಜೊತೆಗೆ ಇಂಥ ಲಾರಿ, ಒಂದು ವೇಳೆ ಕಸದ ಲಾರಿ ರಸ್ತೆ ಮಧ್ಯೆ ಹೋದರೆ ಎಲ್ಲಾದರೂ ಸಿಕ್ಕರೆ ನಿಮಗೆ ಮೂಗು ಮುಚ್ಕೊಂಡು ಹೋಗ್ತಾ ಇರ್ತೀರಿ. ಯಾಕಂತ ಹೇಳಿದ್ರೆ ಕಸದ ಲಾರಿ ಹೋಗಿ 1 ಗಂಟೆ ಆದರೂ ಅದರ ವಾಸನೆ ಮಾತ್ರ ಆ ರಸ್ತೆಯಿಂದ ಹೋಗಿರೋದಿಲ್ಲ. ಸೊ ಇಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಇದಕ್ಕೆ BBMP ಯಾವ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅಲ್ಲಿ ಗ್ರಾಮಸ್ಥರು ವಿರೋಧ ಮಾಡಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಗಣೇಶ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತನಾಡಿಸಿದ್ದಾರೆ, ನೋಡೋಣ. ಈಗ ಮತ್ತೆ ಗಾರ್ಬೇಜ್ ಸಿಟಿ ಆಗಿ ಪರಿವರ್ತನೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕಳೆದ 2-3 ದಿನಗಳಿಂದ ಘನತ್ಯಾಜ್ಯ ವಿಲೇವಾರಿ ಕ್ವಾರಿಗಳೆಲ್ಲ ತಂದರೆ ಮಿಟಗಾನಹಳ್ಳಿ ಹಾಗೇನೆ ಕಣ್ಣೂರಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಘನತ್ಯಾಜ್ಯ ನಿರ್ವಹಣಾ ನಿಗಮದ ಅಥವಾ ಕಂಪನಿಯ ಲೋಕೇಶ್ ಅವರು ಕೂಡ ಇದ್ದಾರೆ. ಸರ್, ಮುಖ್ಯವಾಗಿ ಮಂಗಳವಾರದಿಂದ ಕಸ ವಿಲೇವಾರಿ ಅಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಗ್ರಾಮಸ್ಥರ ಜೊತೆ ಮಾತಾಡಿದ್ರ ಏನಾದರೂ ಅವರನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಆಗ್ತಾ ಇದೆಯಾ, ಹೇಗೆ? ಏನು ಕಣ್ಣೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಪತ್ರದ ಮುಖೇನ ಕೆಲವು ಅಂಶಗಳನ್ನ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ತಂದಿದ್ದಾರೆ. ಆ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಅಂತ ನಾನೇ ಕೂಡ ಸ್ಥಳದ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿರೋ ಅಂಥದ್ದು ಏನು ಕೆರೆಗಳು ಕಲುಷಿತಗೊಂಡಿರೋದಾಗಲಿ ಅಥವಾ ಅಲ್ಲಿ ಶವ ಸಿಕ್ಕಿರೋದಾಗಲಿ ಯಾವುದೂ ಅಲ್ಲಿ ಪತ್ತೆ ಆಗಿಲ್ಲ. ಅವರು ಏನೋ ಅದಕ್ಕೆ ಹೊಂದಿಕೊಂಡಂತೆ ಇರುವಂಥ ಯಾವುದೋ C&D ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲ್ಯೂಷನ್ ತ್ಯಾಜ್ಯಗಳು ಏನಿದ್ದಾವೆ ಅಲ್ಲಿ ಬಿಸಾಡೋ ಅಂಥ ಸಾರ್ವಜನಿಕರು ಬಿಸಾಡ್ತಾ ಇರೋಂಥ ಜಾಗದಲ್ಲಿ ಇದು ಶವ ಪತ್ತೆ ಆಗಿದೆ ವಿನಃ ನಮ್ಮ ಭೂಭರ್ತಿ ಪ್ರದೇಶದಲ್ಲಿ ಇದು ಶವ ಪತ್ತೆ ಆಗಿಲ್ಲ. ಮತ್ತು ಏನು ಕೆರೆಗಳು ಮಲಿನಗೊಳ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಪ್ರತಿ ತಿಂಗಳು ಕೂಡ ನೀರಿನ ಪರೀಕ್ಷೆಗೊಳಪಡಿಸಿ ಗುಣಮಟ್ಟ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಅಲ್ಲಿಂದನೂ ಕೂಡ ಯಾವುದೇ ವರದಿ ಬಂದಿರೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಬಟ್ ಅವರು ಏನು ಹೇಳಿದ್ದಾರೆ ಅದರ ಬಗ್ಗೆ ಸ್ಥಳೀಯ ಇಂಜಿನಿಯರ್ಗಳು ಏನಿದ್ದಾರೆ ಅವ್ರಿಗೆ ಭೇಟಿ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಮತ್ತು ಅವರ ಗ್ರಾಮಸ್ಥರುಗಳ ಜೊತೆ ಮತ್ತು ಜನಪ್ರತಿನಿಧಿಗಳ ಜೊತೆ ಸಂಪರ್ಕ ಸಾಧಿಸ್ಕೊಂಡು ಸಮನ್ವಯ ಸಾಧಿಸ್ಕೊಂಡು ಕೆಲಸನ ಯಾವುದೇ ತೊಂದರೆ ಆಗದೇ ಇರೋ ಥರ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಪ್ರಯತ್ನದಲ್ಲಿದ್ದಾರೆ. ಸರ್, ಇಲ್ಲಿಗ ಕಣ್ಣೂರಾಗಲಿ ಮತ್ತು ಮಿಟಗಾನಹಳ್ಳಿಯಲ್ಲಿ ಗ್ರಾಮಸ್ಥರು ಮಾಡ್ತಾ ಇರೋಂಥ ಪ್ರತಿಭಟನೆ ರಾಜಕೀಯ ಪ್ರೇರಿತನಾ? ಅಲ್ಲ, ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಗ್ರಾಮಸ್ಥರು ಮಾಡ್ತಾ ಇಲ್ಲ, ಅಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಈಗ ಪ್ರಾಥಮಿಕ ಹಂತದಲ್ಲಿ ಇದೆ. ಅದನ್ನು ಈ ಮಟ್ಟದಲ್ಲಿ ಅದನ್ನು ನಾವು ನಿವಾರಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅಲ್ಲಿರುವಂಥ ಸ್ಥಳೀಯರು ವಾಸಿಗರು ಹೇಳುವಂಥ ಪ್ರಕಾರ ನಮಗೆ ಇದು ವೈಜ್ಞಾನಿಕ ರೀತಿಯಲ್ಲಿ ಕಸವನ್ನು ಡಂಪ್ ಮಾಡ್ತಾ ಇಲ್ಲ. ಹಾಗೇನೆ ಹಸುಕರುಗಳು, ಜಾನುವಾರುಗಳು ಈಗ ಆ ಒಂದು ಲಿಚಿಡ್ ನೀರು ಬರುತ್ತಲ್ವ, ಅದರಿಂದ ಸೇವನೆ ಮಾಡಿ ಈಗಾಗಲೇ ಸತ್ತಿರುವಂಥದ್ದು. ಮತ್ತು ದುರ್ವಾಸನೆ ತುಂಬ ಬರುತ್ತೆ. ಈಗಾಗಲೇ ಕಣ್ಣೂರಿನಲ್ಲೂ ಕೂಡ ಕ್ವಾರಿ ಫುಲ್ ಆಗಿದೆ, ಆದರೂ ಮತ್ತೆ ಡಂಪ್ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಇದೆ ಅನ್ನೋಂಥದ್ದು ಆರೋಪ.
ಅಲ್ಲಿ ಕಸ ವಿಲೇವಾರಿನ ನಾವು ವೈಜ್ಞಾನಿಕವಾಗಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ. ಯಾರೇ ಬೇಕಾದರೆ ಬಂದು ಸ್ಥಳ ಪರಿಶೀಲನೆ ಮಾಡ್ಬೋದು. ಆ ಒಂದು ನಂಬಿಕೆ ನಮಗಿದೆ. ಎರಡನೇದು ಅವ್ರು ಏನು ಜಾನುವಾರುಗಳು ಸತ್ತಿದೆ ಅನ್ನೋದನ್ನು ಒಂದು ಹಸು ಸತ್ತಾಗ ನಮ್ಮ ಇಲಾಖೆಯಿಂದ ಮತ್ತು ಅದು ಪೋಸ್ಟ್ಮಾರ್ಟಮ್ ಮಾಡಿ ಅದು ವಯೋಸಹಜವಾಗಿ ಸತ್ತಿರೋದು ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಖಚಿತಪಡಿಸಿದೆ. ಹಾಗಾಗಿ ಅದು ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಕ್ಕೆ ಬಯಸ್ತೀನಿ. ಎಷ್ಟು ದಿನ ಆಗುತ್ತೆ ಸರ್? ಈಗ ಅವ್ರ ಜೊತೆ ಮಾತಾಡ್ತಿದ್ದೀರಿ ಅಂತ ಹೇಳಿದ್ರೆ ಅವರು ಕೂಡ ವಿಶ್ವಾಸಕ್ಕೆ ಬರ್ತಾ ಇಲ್ಲ ಅನ್ನೋಂಥದ್ದು. ಇಲ್ಲ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ನಾವು ಕೆಲಸ ಮಾಡ್ತೀವಿ. ಯಾವುದೇ ಪರಿಸರಕ್ಕಾಗಲಿ ಸಾರ್ವಜನಿಕಕ್ಕಾಗಲಿ ಯಾರಿಗೂ ತೊಂದರೆ ಆಗದೇ ಇರೋ ಥರ ನಾವು ಅಗತ್ಯ ಕ್ರಮವನ್ನು ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ಮುಂದೆನೂ ಮಾಡ್ತೀವಿ. ಈಗ ನಿಂತಿರುವಂಥ 400 ಕೆಚ್ಚು ಲಾರಿಗಳು ಡಂಪ್ ಯಾವತ್ತಾಗುತ್ತೆ? ಇಲ್ಲ, ನಾವು ಕಸ ಡಂಪಿಂಗ್ ಆಲ್ರೆಡಿ ರಾತ್ರಿ ಎಲ್ಲ ಮುಕ್ತಾಯ ಆಗಿದೆ. ಯಾವುದೂ ಲಾರಿಗಳು ಇವಾಗ ನಿಂತಿಲ್ಲ. ಓಕೆ, ಇದು ಸಿಹಿ ಲೋಕೇಶ್ ಅವರು ಹೇಳ್ತಾ ಇರುವಂಥ ಮತ್ತು ಮುಖ್ಯವಾಗಿ ನಾವು ಅಲ್ಲಿ ಯಾವುದೇ ರೀತಿ ಕಸ ಸಮಸ್ಯೆಗಳಾಗಲ್ಲ. ನಗರದ ಬೇರೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆಗಳು ಕೂಡ ಇದೆ. ಇಲ್ಲೂ ನಗರದಲ್ಲೂ ಕೂಡ ತ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಕೂಡ ಅದು ಎಂದಿನಂತೆ ಪ್ರಕ್ರಿಯೆ ಮುಂದುವರೆದಿದೆ ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ. ಕ್ಯಾಮರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.